ಧಾರವಾಡ ಜಿಲ್ಲೆಯ ರೈತ ಹೋರಾಟಗಾರ ಜಗಜಿತ್ ಸಿಂಗ್ ದಲೈವಾಲಾ ಅವರ ಪ್ರಾಣ ಉಳಿಸಲು ಕ್ರಮ ಜರುಗಿಸಬೇಕು. ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಮಾಡಲಾಗುತ್ತದೆ. ಜಗಜಿತ್ ಸಿಂಗ್ ದಲೈವಾಲಾ ಪ್ರಾಣ ಉಳಿಸಿ ಎಂದು ಹೋರಾಟವನ್ನ ಮಾಡಲಾಗುತ್ತದೆ. ಕಾಲಘಟಗಿ ಪಟ್ಟಣದ ಆಂಜನೇಯ ವೃತ್ತದಲ್ಲಿ ಸೋಮವಾರ ರಾಜ್ಯ ರೈತ ಸಂಘಟನೆಗಳ ಪ್ರಮುಖರು ಪ್ರತಿಭಟನೆ ನಡೆಸಿ ಈ ಒಂದು ಹೋರಾಟವನ್ನ ಕೈಗೊಂಡಿದ್ದಾರೆ. ದೆಹಲಿ ಗಡಿಗಳಲ್ಲಿ ಹೋರಾಟ ನಿರಂತರ ಜೊತೆ ಮಾತುಕತೆ ಆರಂಭಿಸಬೇಕು ಎಂದು ಆಗ್ರಹಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಘಟಕದಿಂದ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು. ರೈತರ ಕೃಷಿ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಖಾತರಿ ನೀಡುವ ಕಾನೂನು ಜಾರಿ ಮಾಡಬೇಕು. ದೆಹಲಿ ರೈತ ಚಳುವಳಿಯ ಸಂದರ್ಭದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಪವಾಸ ಕುಳಿತಿರುವ ಜಗಜಿತ್ ಸಿಂಗ್ ದಲೈವಾಲಾ ಅವರ ಪ್ರಾಣ ಉಳಿಸಲು ಪ್ರಧಾನಿ ಹಾಗೂ ರಾಷ್ಟ್ರಪತಿಯವರು ಮಧ್ಯಪ್ರವೇಶ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರೈತರ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ವಿದ್ಯುತ್ ಖಾಸಗೀಕರಣ ಮಾಡಬಾರದು. 60 ವರ್ಷ ಪೂರೈಸಿರುವ ರೈತರಿಗೆ 5,000 ಮಾಸಿಕ ಪಿಂಚಣಿ ನೀಡಬೇಕು ಎಂದು ತಮ್ಮ ಹೋರಾಟದಲ್ಲಿ ಈ ರೀತಿಯಾದ ಕಂಡೀಷನ್ಸ್ ಅನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ರೈತರ ಬಗ್ಗೆ ಸಬ್ಸಿಡಿ ಕೊಡ್ತೇವೆ ಅಂತ ಹೇಳ್ತಾರ. ಏನ್ ಕೊಡ್ತೀರಿ ಸಬ್ಸಿಡಿನ? ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತೀರಿ. ಏನ್ ಮಾಡ್ತೀರಿ? ಅಡ್ವರ್ಟೈಸ್ ಮಾಡ್ತೀರಿ. ಅಡ್ವರ್ಟೈಸ್ ಮಾಡಿದ್ರೆ ಏನ್ ಮಾಡ್ತೀರಿ? ಫಸಲ್ ಬಿಮಾ ಯೋಜನೆ ರೊಕ್ಕ ತುಂಬ ಅಂತ ಹೇಳ್ತೀರಿ. ಇವತ್ತು ಕರ್ನಾಟಕದಾಗ ನಮ್ಮ ರೈತರು ಬಹಳ ಏನಾಗೈತಿ, ಎಲ್ಲಾ ಮಳೆ ಬೆಳೆ ಹಾಳಾಗಿ ಹೋಗ್ಯಾವ. ಇವತ್ತಿನವರೆಗೂ ಆ ಇನ್ಸೂರೆನ್ಸ್ ಬಂದಿಲ್ಲ. 037909 ಏನ್ ಮಾಡ್ತೀರಿ ಅಂದ್ರೆ ರೊಕ್ಕ ತುಂಬಿಸ್ಬೇಕಾದ್ರೆ ಅಡ್ವರ್ಟೈಸ್ ಮಾಡ್ತೀರಿ. ಏನ್ ಮಾಡ್ತೀರಿ ಅಂದ್ರೆ ಮೈಕ್ನಾಗ ಹೇಳ್ತೀರಿ, ಕರಪಂತ್ರ ಹಚ್ತೀರಿ. ಇವತ್ತು ನಮಗೆ ರೈತರಿಗೆ ಇನ್ಸೂರೆನ್ಸ್ ಬಂದಿಲ್ಲ ಅಂದ್ರೆ ನೀವು ಅಧಿಕಾರಿಗಳಿಗೆ ಯಾಕೆ ಹೇಳುದಿಲ್ಲ? ಅದು ಒಂದು ಏನೈತಂದ್ರ ಇವತ್ತೇನು ಕಂಪನಿಗಳು ಅದಾವಲ್ಲವು ಅವ ಮಿನಿಸ್ಟ್ರು ಕೇಂದ್ರದ ಇದ್ದಂತ ಸಚಿವರು ಅಂತ ಕಂಪನಿಗಳು ಅಂತ ಇದ್ದಾಗ ಇದನ್ನೇನ್ ಮಾಡ್ತಾರಂದ್ರೆ ಇನ್ಸೂರೆನ್ಸ್ ಗೋಲ್ಮಾಲ್ ಮಾಡ್ತಾರ. ಯಾಕೆ ಮಾಡ್ತಾರಂದ್ರೆ ಅವ್ರ ಹೆಂಡ್ರು ಮಕ್ಕಳು ಸಾಯಿ ಮಾಡ ತಿನ್ನುವಂತ ಗಳಸಾಕ್ ಹೋಗ್ತಾರ. ಇವತ್ತು ನೋಡ್ರಿ, ಇವತ್ತು ರಾಜ್ಯದಾಗ ಬರಗಾಲ ಬಿದ್ದೈತಿ. ಇವತ್ತು ಪಂಪ್ ಸೆಟ್ಗೆ ನಮಗೆ ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ. ಇವತ್ತೇನ್ ಮಾಡಾಕತ್ತಾರಂದ್ರ ಅಕ್ರಮ ಸಕ್ರಮದಾಗ ಏನಿಲ್ಲ, ನಮಗೆ ರೈತರ ರೊಕ್ಕ ತುಂಬಿದ್ರೆ ಅದನ್ನೇನ್ ಮಾಡಿ ಕಂಬ ತಂತಿ ಡಿಸಿಗಳು ಕೊಡ್ತಿದ್ರು. ಇವತ್ತು ಅದನ್ನು ಬ್ಯಾನ್ ಮಾಡ್ಯಾರ. ಇವತ್ತೇನಂದ್ರೆ ರೈತರ ಯಾತಕ್ಕಾಗಿ ಹೋರಾಟ, ಏನೇ ಬರಲಿ ಒಕ್ಕಟ್ಟಿರಲಿ.